ನಿರ್ಭಯೆಯ ನಿಶ್ಶಬ್ದ ಕಿರುಚು ದೆಹಲಿ ದಿಲ್ಲಿ 2012 ರಿಯಲ್ ಕೇಸ್ ಇನ್ಸ್ಪೈರ್ಡ್ ಶಾರ್ಟ್ ಕ್ರೈಮ್ ಸ್ಟೋರಿ 16 ಡಿಸೆಂಬರ್ 2012 ಶೀತವಾದ ರಾತ್ರಿ ದೆಹಲಿ ನಗರ ನಿದ್ರಿಸುತ್ತಿತ್ತು. ಆದರೆ ಆ ರಾತ್ರಿ ಬೀದಿಗಳಲ್ಲಿ ಒಂದು ಬಸ್ ಓಡುತ್ತಿತ್ತು. ಅದರ ಒಳಗೆ ನರಮೃಗಗಳು. ನಿರ್ಭಯ ಕಾಲ್ಪನಿಕ ಹೆಸರು. 23 ವರ್ಷದ ವೈದ್ಯಕೀಯ ವಿದ್ಯಾರ್ಥಿನಿ ಸಿನಿಮಾದ ಬಳಿಕ ತನ್ನ ಗೆಳೆಯನೊಂದಿಗೆ ಮನೆಗೆ ಹಿಂದಿರುಗುತ್ತಿದ್ದಳು. ಬಸ್ನಲ್ಲಿ ಪ್ರಯಾಣಿಕರಂತೆ ಕಾಣಿಸಿದ 6 ಮಂದಿ ಬಸ್ಸನ್ನು ಒಳಗೆ ಕಟ್ಟಿ ಬಾಗಿಲು ಮುಚ್ಚಿದರು. ಮೊದಲು ನಗೆಯಾಟ, ನಂತರ ಕಿರುಕುಳ, ನಂತರ ಕ್ರೌರ್ಯ. ಅವರು ಆಕೆಯ ಮೇಲೆ ಕ್ರೂರ ರೀತಿಯಲ್ಲಿ ಅತ್ಯಾಚಾರ ನಡೆಸಿದರು. ಲೋಹದ ಕಂಬಿಗಳಿಂದ ಹಲ್ಲೆ ಮಾಡಿದರು. ಆಕೆಯ ಗೆಳೆಯನನ್ನು ಹಿಂಸಿಸಿ ಇಬ್ಬರನ್ನೂ ಬಸ್ಸಿಂದ ಹೊರಗೆ ಎಸೆದರು. ರಾತ್ರಿ ಕತ್ತಲ್ನಲ್ಲಿ ರಸ್ತೆ ಮೇಲೆ ಪಡಕೊಂಡು ನಿರ್ಭಯ ಕಿರುಚಿದಳು, ಸಹಾಯಕ್ಕಾಗಿ. ಒಂದು ಟ್ರಕ್ ಡ್ರೈವರ್ ಅವರು ಪೊಲೀಸರಿಗೆ ಕರೆ ಮಾಡಿದ. ಆಕೆಯನ್ನು ಆಸ್ಪತ್ರೆಗೆ ಕರೆದೊಯ್ದರೂ ಗಾಯಗಳು ಅತಿಯಾಗಿ 13 ದಿನಗಳ ನಂತರ ಆಕೆ ಜೀವ ಕಳೆದುಕೊಂಡಳು. ದೆಹಲಿ, ಭಾರತ ನಡುಗಿತ್ತು. ಜನರು ಬೀದಿಗೆ ಇಳಿದರು. ವಿ ವಾಂಟ್ ಜಸ್ಟಿಸ್ ಫಾರ್ ನಿರ್ಭಯ ಎಂಬ ಘೋಷಣೆ ರಾಷ್ಟ್ರವ್ಯಾಪಿ ಹೋರಾಟವಾಯಿತು. ತನಿಖೆಯ ನಂತರ ಆರೋಪಿ 6 ಮಂದಿ ಬಂಧಿಸಲ್ಪಟ್ಟರು. ನ್ಯಾಯಾಲಯವು 4ರಿಗೆ ಮರಣದಂಡನೆ ನೀಡಿತು. ಅತಿ ಕಿರಿಯ ಅಪರಾಧಿಗೆ 3 ವರ್ಷ ಶಿಕ್ಷೆ ವಿಧಿಸಲಾಯಿತು. 2020 ಮಾರ್ಚ್ 20ರಂದು 4 ಅಪರಾಧಿಗಳನ್ನು ತಿಹಾರ್ ಜೈಲ್ನಲ್ಲಿ ನೇಣು ಹಾಕಲಾಯಿತು. ಆ ದಿನದಿಂದ ಭಾರತವು ಮಹಿಳಾ ಸುರಕ್ಷತೆ ಕುರಿತಂತೆ ಹೊಸ ಕಾನೂನುಗಳನ್ನು ಜಾರಿಗೆ ತಂದಿತ್ತು. ನಿರ್ಭಯ ಇಂದಿಲ್ಲ, ಆದರೆ ಆಕೆಯ ಧೈರ್ಯ, ಕಿರುಚು ಮತ್ತು ನ್ಯಾಯಕ್ಕಾಗಿ ನಡೆದ ಹೋರಾಟ ಭಾರತದ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯಿತು.